ಮ್ಯಾಮ್ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಮೇಲೆ ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ಸ್ ಯಾವ ಥರ ಇತ್ತು ಅಂದರೆ ನೀವು ಮತ್ತು ಜಗದೀಶ್ ಅವ್ರದ್ದು ಕುತ್ಕೊಂಡಂತೂ ನೋಡಿರ್ತಾರೆ, ಒಂದು ಎಪಿಸೋಡ್ ಕೂಡ ಮಿಸ್ ಮಾಡಿರಲ್ಲ ನೀವಿರೋದಕ್ಕೆ. ಏನು ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಅಂತ? ಅದ್ರ ಬಗ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ. ನಾನು ಸಿನಿಮಾ ಮಾಡಿದಾಗ, ಸೀರಿಯಲ್ ಮಾಡಿದಾಗ, ಬೇರೆ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಮಾಡಿದಾಗಲೂ ಅವರು ಯಾವತ್ತೂ ಒಂಥರ ನ್ಯಾರೋ ಮೈಂಡೆಡ್ ಆಗಿ ಯೋಚನೆ ಮಾಡಿದವರಲ್ಲ. ಬಟ್ ಕೆಲವೊಂದು ಸಜೆಷನ್ಸ್ ಕೊಡ್ತಾರೆ, ಅಂದರೆ ಲಿಮಿಟೇಷನ್ಸಲ್ಲಿ ಇರು, ಸೊ ಈ ಥರ ಒಂದು ಕಂಡೀಷನ್ ಇರುತ್ತೆ. ಅಂದರೆ ಆ್ಯಸ್ ಎ ಹಸ್ಬೆಂಡ್ ಇವಾಗ ನನ್ನ ಪೇರೆಂಟ್ಸ್ ಕಡೆಯಿಂದನೂ ಕೆಲವೊಂದು ಸಜೆಷನ್ಸ್ ಬರುತ್ತೆ. ಹಸ್ಬೆಂಡ್ ಆಗಿ ಅವ್ರು ನಿನ್ನ ಲಿಮಿಟ್ಸ್ ಏನಂತ ನಿನಗೆ ಗೊತ್ತು, ಸೊ ಯು ಬಿ ಇನ್ ಯುವರ್ ಲಿಮಿಟ್ಸ್ ಅಂತ ಹೇಳಿರ್ತಾರೆ. ಆ್ಯಸ್ ಎ ಬೇರೆಯವ್ರು ಹೇಳಿ ಮಾಡೋದಕ್ಕಿಂತ ನಮಗೆ ನಮ್ಮದೇ ಒಂದು ಎಥಿಕ್ಸ್ ಅಂತ ಇರುತ್ತೆ ಲೈಫಲ್ಲಿ. ಸೊ ಅದು ಎಥಿಕ್ಸ್ ಮೀರಿ ಅಂತೂ ಯಾವ ಕೆಲಸನೂ ನಾನು ಮಾಡಿಲ್ಲ. ಐ ವಾಸ್ ಇನ್ ಮೈ ಲಿಮಿಟ್. ಅದೆಲ್ಲರಿಗೂ ಕಣ್ಣಿಗೆ ಕಾಣ್ತಿತ್ತು. ಅದು ಎಲ್ಲೂ ನಮ್ಮ ಜಗದೀಶ್ ಅವ್ರದ್ದು ಎಲ್ಲೂ ವಲ್ಗರ ಕಂಡಿಲ್ಲ. ಈವನ್ ಫಾರ್ ಆಡಿಯನ್ಸ್ ಆ ಥರ ವಲ್ಗರ ಕಂಡಿರೋ ಆಬ್ವಿಯಸ್ಲಿ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಮ್ಮನ್ನು ಟ್ರೋಲ್ ಮಾಡಿ ರುಬ್ಬಾಕ್ಬಿಟ್ಟಿರೋರು. ಸೊ ಇಟ್ ವಾಸ್ ಅ ವೆರಿ ಹೆಲ್ದಿ ಥಿಂಗ್ ವಾಟ್ ವಿ ಡಿಡ್. ಸುದೀಪ್ ಸರು ಅಪ್ರಿಷಿಯೇಟ್ ಮಾಡಿದ್ರು, ವೆರಿ ಸ್ಪೋರ್ಟಿವ್ ಅಂತ. ಸೊ ಅವ್ರ ಮಾತಲ್ಲಿ ಅವ್ರ ಬಾಯಲ್ಲಿ ಉಳಿಸ್ಕೊಳ್ಳೋದೇ ಒಂದು ಖುಷಿ. ಯಾಕಂದ್ರೆ ಅವ್ರು ಯಾವಾಗ ವೀಕೆಂಡ್ ಬಂದಾಗ ಸುದೀಪ್ ಸರ್ ಏನ್ ಹೇಳ್ತಾರೋ, ಸುದೀಪ್ ಸರ್ ಏನ್ ಮಾತಾಡ್ತಾರೋ, ಸುದೀಪ್ ಸರ್ ಟೆನ್ಷನ್ ಇರಲ್ಲ. ಅಯ್ಯೋ ಫುಲ್ ಟೆನ್ಷನು. ನಾನಂತೂ ಫುಲ್ ಟೆನ್ಷನಲ್ಲೇ ಅಯ್ಯೋ ಸುದೀಪ್ ಸರ್ ಏನಂತ. ನಂಗೆ ನಾಮಿನೇಟ್ ಆಗೋದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಬಂದು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ, ನಿಮ್ಮ ಕ್ಯಾಪ್ಟನ್ಸಿಲಿ ಏನು ಮಾಡಿದ್ರಿ ನೀವು ಅಂತ ಕೇಳೋದಕ್ಕೆ ಏನಪ್ಪ ಆನ್ಸರ್ ಮಾಡೋದು ಅನ್ನೋದೇ ಜಾಸ್ತಿ ಕಾಡ್ತಿತ್ತು. ಒಂಥರ ಹೆಡ್ ಮಾಸ್ಟರ್ ಬಂದಾಗ ಅನಿಸ್ತಿತ್ತು ನಮಗೆ. ಅಂದರೆ ಮತ್ತೆ ಆ ಸ್ಕೂಲು ಒಂದು ಫೀಲ್ ಸಿಕ್ತಿತ್ತು. ಅಂದರೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ದಿದ್ದಾಗ ನಮಗೆ ಟೆನ್ಷನ್ ಆಗ್ತಿತ್ತಲ್ಲ, ಟೀಚರ್ ಕೇಳ್ತಾರೆ ಏನು ಮಾಡೋದು, ಇವಾಗ ಟೀಚರ್ ಕ್ಲಾಸಿಗೆ ಬಂಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವಾ, ಟೀಚರ್ ಬರಬಾರ್ದು ಆ ಥರದಿನ. ಇಲ್ಲಂತೂ ನಾವು ಸ್ಕೂಲ್ಗೆ ಹೋಗೋದಕ್ಕೆ ಆಪ್ಷನ್ನೇ ಇಲ್ವಲ್ಲ, ನಾವು ಹೋಗ್ಲೇಬೇಕು ವೀಕೆಂಡು. ಸೊ ನಾವು ಸ್ಕೂಲ್ಗೆ ಐ ಮೀನ್ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ದಿದ್ದಾಗ ಹಂಗೆ ಅನಿಸ್ತಿತ್ತು, ದೇವ್ರೆ ಟೀಚರ್ ಬರ್ದಿರ್ಲಪ್ಪ, ಕೇಳ್ದಿರ್ಲಪ್ಪ, ಬಂದ್ರು ಕೇಳ್ದಿರ್ಲಪ್ಪ, ಹೋಮ್ವರ್ಕ್ ಬಗ್ಗೆ ಕೇಳ್ದಿರ್ಲಪ್ಪ ಅನ್ನೋ ತರ ಒಂದು ನಾವು ಫಿಂಗರ್ಸ್ ಕ್ರಾಸ್ ಇಟ್ಕೊಂಡು ಹೋಗ್ತಾ ಇದ್ವಲ್ಲ. ಹಂಗೆ ಸುದೀಪ್ ಸರ್ ಬಂದಾಗ ಅಯ್ಯೋ ಇದ್ರ ಬಗ್ಗೆ ಕೇಳ್ದಿರ್ಲಪ್ಪ, ಇದ್ರ ಬಗ್ಗೆ ಮಾತಾಡ್ತಿರ್ಲಪ್ಪ, ಎಲ್ಲ ಚೆನ್ನಾಗಾಗ್ಲಪ್ಪ ಅಂತ ಕೇಳ್ಕೊಂಡೇ ಹೋಗಿದ್ದು. ದಟ್ಸ್ ರೆಸ್ಪೆಕ್ಟ್ ವಿ ಹ್ಯಾವ್. ಅಂದ್ರೆ ಭಯ ಅನ್ನೋದಕ್ಕಿಂತ ಮರ್ಯಾದೆ ಜಾಸ್ತಿ ಅವ್ರ ಬಗ್ಗೆ ಅಷ್ಟೇ. ಇದು ನೋಡೋದು ಅನ್ಸ್ತಾ ಇದೆ, ತುಂಬಾ ಸ್ಯಾಟರ್ಡೆ ಸಂಡೇ ತುಂಬಾನೇ ವೇಟ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಹೌದು, ಸ್ಯಾಟರ್ಡೆ ಸಂಡೇಗೆ ವೇಟ್ ಮಾಡ್ತಾ ಇದ್ವಿ. ಅದೇ ಭಯನೂ ಆಗ್ತಿತ್ತು, ಕ್ಯೂರಿಯಾಸಿಟಿನೂ ಇರ್ತಿತ್ತು, ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಬಟ್ 3 ವಾರನೂ ನಾನು ರೋಸ್ಟ್ ಮಾಡಿಸ್ಕೊಂಡಿದ್ದೀನಿ, ಅದೇ ಸ್ಪೆಷಾಲಿಟಿ. ಓಕೆ, ಸುದೀಪ್ ಅವ್ರು ಬಂದು ನಿಂತ್ಕೊಂಡ್ಮೇಲೆ ಅದು ನಿಮ್ಗೆ ಅಲ್ಲಿ ಒಳಗಡೆ ಟಿವಿ ಆನ್ ಆದ್ಮೇಲೆ ಒಂದು ಸೌಂಡ್ ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ ಯಾವ ತರ ಇಡ್ತಾ ಇತ್ತು ನಿಮಗಲ್ಲಿ? ನಮಗಂತೂ ಕೇಳೋದಕ್ಕೆ ಮೈ ಜುಮ್ ಅನ್ನತ್ತೆ. ಅದು ಮ್ಯೂಸಿಕ್ ಬಂದ್ರೆ ನಿಮಗೆ ಯಾವ ತರ ಇತ್ತು ಮನೆ ಒಳಗಡೆ? ಇನ್ನು ಆ ಕಿವಿಯಲ್ಲಿ ಆ ಒಂದು ಅವ್ರ ಧ್ವನಿ ಇರ್ಬೋದು, ಅವ್ರು ಬಂದಾಗ ಒಂದು ಎಂಟ್ರಿ ಇರ್ಬೋದು, ಅವ್ರು ನಿಂತ್ಕೊಳ್ಳೋ ಪೋಸ್ ಇರ್ಬೋದು, ಅವ್ರ ಕಾಫಿ ಕುಡಿಯೋ ಸ್ಟೈಲ್ ಇರ್ಬೋದು, ಒಂಥರ ಗೂಸ್ ಬಂಬ್ಸೆ. ಅಂದ್ರೆ ಸುದೀಪ್ ಸರ್ ತುಂಬಾ ಇಷ್ಟ ನನಗೆ. ತುಂಬಾ ಸಲ ನನ್ನ ಕನ್ಸಲ್ಲಿ ಬಂದಿದ್ದಾರೆ ಸುದೀಪ್ ಸರ್. ಸೊ ಐ ವಿಶ್ ಸಮ್ ಆಪರ್ಚುನಿಟಿ ಸಿಕ್ಕಿದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಐ ವಿಲ್ ಬಿ ಲೈಕ್ ವೆರಿ ಹ್ಯಾಪಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನೀವು ಜಗದೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ, ಅಥವಾ ಮೀಟು ಅಥವಾ ಕಾಲ್? ಅವ್ರು ಅಟ್ಲೀಸ್ಟ್ ನಿಮಗೆ ಕಾಲ್ ಏನಾದ್ರು ಮಾಡಿದ್ರಾ? ಇಲ್ಲ, ಕೆಲವರು ಕಾಲ್ ಮಾಡಿ ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ರು ಜಗದೀಶ್ ಅವ್ರ ಜೊತೆಗೆ, ಬಟ್ ಅವರು ಮಾತಾಡೋದಕ್ಕೆ ರೆಡಿ ಇಲ್ಲ. ಆಮೇಲೆ ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದಾರೆ, ಅಂದ್ರೆ ಹಂಸ ಅವ್ರದ್ದು ಹಿಂಗೆ ಹಂಗೆ ಅನ್ನೋದು. ನಾನು ಅದನ್ನೇ ಜಗದೀಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡೋ ಬದಲು ನೇರ ಸಿಗೋಣ. ಯಾವ ಚಾನೆಲ್ ಅವರು ನಮ್ಮನ್ನ ಡಿಬೇಟಿಗೆ ಕರೀತಾರೋ ಐ ಆಮ್ ಓಪನ್ ಟು ಗೋ ಅಂಡ್ ಡಿಬೇಟ್ ವಿತ್ ಹಿಮ್. ಸೊ ಏನೋ ಒಂದು ಬಿಗ್ ಬಾಸ್ ಮನೇಲೂ ಅವ್ರು ಕ್ಲಾರಿಟಿ ತಗೊಳ್ಳಿಲ್ಲ, ಯಾಕೆ ನಾನು ಅವಾಯ್ಡ್ ಮಾಡಿದೆ ಅಂತ ಕೇಳಲಿಲ್ಲ. ಬೇರೆ ಥರ ಫ್ರಸ್ಟ್ರೇಷನ್ನ ಹೊರಗೆ ಹಾಕಿದ್ರು. ಇಲ್ಲೂ ಅದೇ ಥರ ಮಾಡ್ತಿದ್ದಾರೆ. ಆ ಥರ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ನನಗೆ ಆನ್ಸರ್ ಮಾಡೋ ಬದಲು ನಾನೇ ಓಪನ್ ಆಗಿ ಕರಿತಾ ಇದ್ದೀನಿ, ದಯವಿಟ್ಟು ಬನ್ನಿ, ಎದುರುಗಡೆ ಕೂತ್ಕೊಂಡು ಮಾತಾಡೋಣ. ಅದಕ್ಕೆ ಸಾಕ್ಷಿಯಾಗಿ ಕನ್ನಡ ಜನತೆನೂ ಇರಲಿ. ನೀವೇನಕ್ಕೆ ಹೇಳಕ್ ಹೊರಟ್ರಿ, ನೀವ್ಯಾಕೆ ಹಂಗೆ ಮಾಡಿದ್ರಿ? ಯಾಕಂದ್ರೆ ನನ್ನ ಬಗ್ಗೆ ಈಗ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಜಗದೀಶ್ ಅವ್ರನ್ನ ಏನಕ್ಕೆ ನೀವು ಅವಾಯ್ಡ್ ಮಾಡಿದ್ರಿ? ನಿಮಗೆ ಅವ್ರು ಸಪೋರ್ಟ್ ಮಾಡಿದ್ರು, ಫೈನಲಿಸ್ಟ್ ಅಂತ ಸಪೋರ್ಟ್ ಮಾಡಿದ್ರು, ಆಮೇಲೆ ಬೇರೆ ಒಂದು ಜಾಗದಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ದಾರೆ. ಅಂಥವ್ರ ನೀವು ಕೈ ಬಿಟ್ಬಿಟ್ರಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಆಡಿಯನ್ಸು. ಸೊ ನಾನು ಏನಕ್ಕೆ ಹಂಗೆ ಮಾಡಿದೆ, ಅದಕ್ಕೆ ಏನು ಕಾರಣ ಅನ್ನೋದಕ್ಕೆ ನಾನು ಉತ್ತರ ಕೊಡೋದಿದೆ. ಸೊ ಜಗದೀಶ್ ಅವ್ರು ದಯವಿಟ್ಟು ಬಂದರೆ ಇಟ್ಸ್ ನಥಿಂಗ್ ಲೈಕ್ ಇಲ್ಲಿ ಯಾವುದೇ ಒಂದು
ಅಂದ್ರೆ ನೆಗೆಟಿವ್ ಫೀಲಿಂಗ್ ತರ ಅಲ್ಲ, ಅಥವಾ ನಿಮ್ ಜೊತೆ ಡಿಬೇಟ್ ಮಾಡಿ ನಾನ್ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಲ್ಲ. ಜನತೆಗೆ ನಾವು ಕೆಲವೊಂದು ಆನ್ಸರ್ಗಳನ್ನ ಕೊಡ್ಬೇಕಾಗಿದೆ. ಈಗ ನೀವ್ ಯಾಕೆ ವರ್ಡ್ ಯೂಸ್ ಮಾಡಿದ್ರಿ ಅನ್ನೋದು ಜನಕ್ ಮನ್ಸಲ್ಲ ಅದು ಓಡ್ತಾನೆ ಇದೆ. ಸೊ ನೀವ್ ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಆಮೇಲೆ ನಾನೇನಕ್ಕೆ ನಿಮ್ಮನ್ನ ಅವಾರ್ಡ್ ಮಾಡಿದೆ, ಯಾಕೆ ನನ್ನ ಕ್ಯಾಪ್ಟನ್ಸಿ ಆಗಿದ ತಕ್ಷಣ ಟಕ್ ಅಂತ ನಿಮ್ಮನ್ನ ಬಿಟ್ಟು ನಾನು ಬೇರೆಯವ್ರ ಫ್ರೆಂಡ್ಶಿಪ್ ಮಾಡಿದೆ ಅಥವಾ ಬೇರೆಯವ್ರ ಜೊತೆ ಇದ್ದೆ ಅನ್ನೋದಕ್ಕೆ ನಾನು ಕ್ಲಾರಿಟಿ ಕೊಟ್ರೆ ಸೊ ಎಲ್ರಿಗೂ ಒಂಥರ ಖುಷಿ ಆಗತ್ತೆ. ಜನರಿಗೂ ಅಷ್ಟೇ, ನಿಮ್ಗೂ ಅಷ್ಟೇ, ನನಗೂ ಅಷ್ಟೇ. ಸೊ ಇನ್ ಹೆಲ್ದಿ ವೇ ಲೆಟ್ಸ್ ಕಮ್ ಆನ್ ಸ್ಕ್ರೀನ್ ಡಿಬೇಟ್ ಮಾಡೋಣ. ದಟ್ಸ್ ವೇ ಟು ಗೋ ಅಂತ ನನ್ಗನ್ಸುತ್ತೆ. ನೀವೆಲ್ಲ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತೀರಾ, ನಾನು ಅದಕ್ಕೆ ಇನ್ನೊಂದು ಥರ ಉತ್ತರ ಕೊಡ್ತೀನಿ, ಮತ್ತೆ ನೀವು ಇನ್ನೊಂದೇನೋ ವಿಡಿಯೋ ಮಾಡಿ ಹಾಕ್ಬೋದು. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗುತ್ತೆ ಇಫ್ ವಿ ಸಿಟ್ ಟುಗೆದರ್ ಆ್ಯಂಡ್ ಒಂದು ಕ್ಲಾರಿಟಿ ತೊಗೊಂಡ್ಬಿಟ್ರೆ ಬೆಟ್ರ್ ಅನ್ಸುತ್ತೆ. ಓಕೆ ಮ್ಯಾಮ್, ಇನ್ನೊಂದೇನೆಂದರೆ ನೀವು ಇವಾಗ ಅಲ್ಲಿರೋ ಸ್ಪರ್ಧಿಗಳಲ್ಲಿ ಔಟ್ಸೈಡ್ ನೀವು ನೋಡಿದ್ದೀರಾ ಅವ್ರನ್ನ, ಅಂದರೆ ನೀವು ಸೀರಿಯಲ್ ಫೀಲ್ಡಲ್ಲಿ ಇರೋದ್ರಿಂದ ಸೊ ಅವರು ಸ್ವಲ್ಪ ಜನ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರೋರು ಒಳಗಡೆ ಇರೋದು. ಅಂದರೆ ಅವರಿಲ್ಲಿ ಹೇಗಿದ್ರು ಔಟ್ಸೈಡು, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಇದ್ದಾರೆ ಅಂತ ಹೇಳುತ್ತಿದೆ. ನಾನು ನೇಮ್ಗಳು ಹೇಳ್ಕೊಂಡು ಹೋಗ್ತೀನಿ, ಅವ್ರು ಯಾವ ಥರ ಇದ್ದರು, ಇವಾಗ ಅಲ್ಲಿ ಯಾವ ಥರ ಇದ್ದಾರೆ ಅನ್ನೋದನ್ನ ಹೇಳಿ ಮ್ಯಾಮ್. ಓಕೆ ಓಕೆ ಭವ್ಯ ಅವರು